ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗಾಯ್ಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗಾಯ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಶುರುವಿನಲ್ಲಿ ಸೂರ್ಯ ಮನೆಗೆ ಬಂದ್ಬಿಟ್ಟು ಏನಮ್ಮ ನಮ್ಮ ಫೋನ್ ಮಾಡಿಬಿಟ್ಟು ಬೇಗ ಬಾ ಅಂತ ಹೇಳ್ದ, ಏನು ವಿಷಯ ಅಂತ ಕೇಳ್ತಾನೆ. ಎಲ್ಗೋ ಹೋಗೋಕೆ ರೆಡಿ ಆಗಿದೆಯಾ ಅಂತ ಕೇಳ್ತಾನೆ. ಆಗ ನಾನು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ದು, ನೀವು ನೋಡ್ರೆ ಇವಾಗ ಬರ್ತಿದ್ದೀರಲ್ಲ ಅಂತ ಮೀನಾ ಹೇಳಿದ್ರೆ, ದುಡಿಮೆಗಳು ನಾನಲ್ಲಿ ಬೇವ್ರು ಸುರಿಸಿ ಕಷ್ಟಪಟ್ಟು ದುಡಿದ್ರೆ ತಾನೇ ಮನೇಲಿ ಕೂತ್ಕೊಂಡಿರಲ್ಲ ಚಪಾತಿ ರೊಟ್ಟಿ ಮುರಿಯೋಕ್ಕಾಗೋದು ಅಂತ ಸೂರ್ಯ ಹೇಳ್ತಾನೆ. ಆಗ ಏನು ಇಷ್ಟು ರೆಡಿ ಆಗಿಬಿಟ್ಟಿದ್ಯಾ, ಆಯುಧ ಪೂಜೆಗೆ ಆಟೋ ರೆಡಿ ಆದಂಗೆ ಆಗ್ಬಿಟ್ಟಿದ್ಯಾ ಅಂತ ಸೂರ್ಯ ಹೇಳಿದ್ರೆ ಮೀನಾ ಓ ಹಣ್ಣು ಮತ್ತು ಸ್ವೀಟ್ನ ಅಂದ್ಬಿಟ್ಟು ಆಯುಧ ಪೂಜೆ ಮಾಡಿಬಿಡಿ ಅತ್ತಗೆ, ಅಲ್ಲ ರೀ ಹೆಂಡ್ತಿನ ಆಟ ಹೋಲಿಸ್ತಿದ್ದೀರಲ್ಲ ರೀ ಅಂತ ಹೇಳಿದ್ರೆ. ಆಗ ಸೂರ್ಯ ಅಲ್ಲ ಅಮ್ಮ, ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ಎಲ್ಲೋ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಹೋಗ್ತಾ ಇದೆಯಾ ಅಲ್ಲ ಹೋಗ್ತಾ ಇದ್ದೀವಿ ಅಂತ ಮೀನಾ ಹೇಳಿದ್ರೆ. ಆಗ ಎಲ್ಗಮ್ಮ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಅಂತ ಹೇಳ್ತಾಳೆ. ಆಗ ದೇವಸ್ಥಾನಕ್ಕೆ ನಾನು ಬರಲ್ಲ, ನನಗೆ ಕೆಲಸ ಐತೆ, ನೀನು ಹೋಗಿದ್ದು ಬಾ ಅಂತ ಹೇಳ್ತಾನೆ. ರೀ ಅದು ಇದು ಏನಿಲ್ಲ ಅಮ್ಮ, ನನ್ನ ಕೆಲಸ ಐತೆ, ನೀನು ಹೋಗು ಅಂತ ಹೇಳಿದ್ರೆ. ರೀ ಹರಕೆ ಐತೆ ರೀ ಅಂತ ಹೇಳಿದ್ರೆ. ಏನೋ ಹರಕೆನಾ, ದೇವಸ್ಥಾನಕ್ಕೆ ಬರೋದು ಸಾಕು, ನೀನು ಹೊತ್ಕೊಂಡು ನನಗೆ ಹೋಗೋದು ಸಾಕು, ನನ್ನ ಕೈ ಆಗಲ್ಲ ಅಮ್ಮ, ನಾನು ಬರಲ್ಲ ಅಂತ. ಇಲ್ಲ ರೀ ಹರಕೆ ಐತೆ ಬನ್ನಿ ಅಂತ ಕೇಳಿದ್ರೆ. ಆಗ ಏನು ನಾನು ನಿನ್ಗೆ ಅವತ್ತು ಹೇಳಿಲ್ವಾ, ನಾನು ಕೇಳ್ತೀರಿ ಯಾವ ಹರಕೆನ ಹೊತ್ಕೋಬೇಡ ಅಂತ ಸೂರ್ಯ ಹೇಳಿದ್ರೆ. ರೀ ಅದು ಹಂಗಲ್ಲ, ಅವತ್ತು ಆರ ಎದ್ದಿದ್ದ ಆಟೋನ ಕಳ್ತನ ಮಾಡಿಬಿಟ್ರೆ ಅದು ಬೇಗ ಸಿಗಲಿ ಅಂದ್ಬಿಟ್ಟು ಹರಕೆ ಹೊತ್ಕೊಂಡೆ ರೀ ಅಂತ ಹೇಳಿದ್ರೆ. ಆಗ ಸೂರ್ಯ ಅದೆಲ್ಲ ನಂಗೆ ಆಗಲ್ಲಮ್ಮ, ದೇವ್ರಿಗೆ ಲೀವ್ ಲೆಟ್ರ್ ಕೊಟ್ಬಿಡು, ನನ್ನ ಗಂಡಂಗೆ ಹುಷಾರಿಲ್ಲ, ನಾಳೆ ಬಂದು ನೋಡ್ತಾನೆ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರೆ. ರೀ ಅದು ಹಂಗಲ್ಲ ರೀ, ಹೋಗಲೇಬೇಕು ಅಂತ ಹೇಳಿದ್ರೆ. ಸರಿ ಬಿಡಮ್ಮ, ನಿನ್ಗೆ ಹೇಳೋಕ್ಕಾಗುತ್ತಾ, ನಡಿ ಆಯಿತು ಹೋಗೋದು ಬರೋಣ ಅಂತ ಹೇಳ್ಬಿಟ್ಟು ಸೂರ್ಯ ಮೀನನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋಗ್ತಾನೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೂವಿನ ಅಂಗಡಿ ಹತ್ರ ಮೀನಾ ಅವ್ರ ಅಮ್ಮ ಮತ್ತು ತಂಗಿ ನಿಂತಿರ್ತಾರೆ. ಅವ್ರನ್ನ ಹೋಗ್ಬಿಟ್ಟು ಹಗ್ ಮಾಡಿಕೊಂಡು ಮೀನಾ ಹೇಳ್ತಾಳೆ. ಆಗ ಕುಸುಮ ಅವರು ಅಂತ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಚೆನ್ನಾಗಿದ್ದೀನಿ ನೀವು ಅಂತ ಕೇಳ್ತಾನೆ. ಅದಕ್ಕೆ ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾನೆ. ಇನ್ನು ಅಲ್ಲಿಗೆ ಚೇತನನು ಬಂದಿದ್ದು ನೋಡ್ಬಿಟ್ಟು ಸೂರ್ಯ, ಏನೋ ಚೇತನ ನೀನು ಬಂದ್ಬಿಟ್ಟಿದ್ದೀಯೇ, ಈ ಮಗ ಇದು ನಾವು ಅವತ್ತಲ್ಲಿ ನೋಡಿದ್ವಲ್ಲ ಆ ಕಾರ್ ಥರನೇ ಇದೆಯಲ್ವಾ ಅಂತ ಕೇಳಿದ್ರೆ. ಆಗ ಆ ಕಾರ್ ಥರ ಅಲ್ಲ ಮಗ, ಅದೇ ಕಾರು ಅಂತ ಹೇಳ್ತಾನೆ. ಆಗ ಹೋಗಾದ್ರೆ ನಿನ್ನ ಫ್ರೆಂಡು ಕಾರ್ ತಗೊಬಿಟ್ನಾ ಅಂತ ಸೂರ್ಯ ಕೇಳಿದ್ರೆ. ಮಗ ತಗೊಬಿಟ್ಟ ಅಂತ ಹೇಳ್ತಾನೆ. ಆಗ ಮೀನಾ ಹಿಂದೆಗಡೆಯಿಂದ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಸೊನ್ನೆ ಮಾಡ್ತಿರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಕನಕ ಹೂನಾರ ಹಾಕೋಕ್ಕೆ ಅಂತ ಗಾಡಿಗೆ ಹತ್ರ ಹೂನಾರ ಹಾಕ್ತಾಯಿದ್ರೆ ಸೂರ್ಯ, ಕನಕ ಯಾಕಮ್ಮ ನೀನು ಯಾರ್ಯಾರ್ದು ಆ ಗಾಡಿಗೆ ಹೂನಾರ ನೀನು ಹಾಕ್ತಿದ್ಯಾ ಅಂತ ಹೇಳಿದ್ರೆ. ಆಗ ಚೇತನ ಹೇಳ್ತಾನೆ, ಹೂನಾಡ್ರು ನಿಮಗೆ ಕೊಟ್ಟಿದ್ರಮ್ಮ ಅಂತ ಹೇಳಿದ್ರೆ. ಅಣ್ಣ ನಮಗೆ ಹೇಳಿದ್ರು, ಬಾವ ನಮಗೆ ಹೂನಾರ ಕಟ್ಟೋಕ್ಕೆ ಆರ್ಡ್ರ್ ಕೊಟ್ಟಿದ್ರು ಅಂತ ಹೇಳ್ತಾಳೆ. ಆಗ ಹೌದಾ, ಸರಿ ಹಾಕು ಅಂತ ಹೇಳ್ತಾನೆ. ಇನ್ನು ಪೂಜಾರಿನೂ ಬರ್ತಾರೆ ಅಲ್ಲಿಗೆ. ಆಗ ಸೂರ್ಯ ಎಲ್ಲ ಚೇತನ ನಿನ್ನ ಫ್ರೆಂಡು ಪೂಜಾರಿನೂ ಬಂದಾಯಿತು, ಇನ್ನು ನಿನ್ನ ಫ್ರೆಂಡ್ಯಾಗೆ ಬರಲಿಲ್ಲ ಅಂತ ಹೇಳಿದ್ರೆ. ಎಲ್ಲೋ ಅವನು ಅಂತ ಹೇಳಿದ್ರೆ. ಇಲ್ಲೇ ಇದ್ದಾನೆ ಮಗ ಅಂತ ಹೇಳ್ತಾನೆ. ಆಗ ಅವನೇನು ಮನುಷ್ಯನೇ ಇಲ್ಲ, ಆತ್ಮಗೀತ್ಮ ಆಗಿದ್ದಾನೋ, ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದ್ರೆ. ಇಲ್ಲೇ ಇದ್ದಾನೆ ಮಗ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಪೂಜಾರಿ ಬಂದ್ಬಿಟ್ಟು, ಏನಪ್ಪ ಸೂರ್ಯ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ. ಪೂಜಾರಿ, ಏನೋ ಅಗರಬತ್ತಿ ಥರ ಇದ್ದೀನಿ, ಯಾರದೋ ಕಾರ್ ತಗೊಂಡಿದ್ದಾರೆ ಅಂತ ನೋಡಿಕೊಂಡು ಅಗರಬತ್ತಿ ಥರ ಹೊಡೆದೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರ್ದೋ ಕಾರ, ಸರಿ ಬಿಡಪ್ಪ, ನೀನು ಒಳ್ಳೆ ಮನ್ಸಿಗೆ ಒಳ್ಳೆಯದೇ ಆಗುತ್ತೆ ನಿನಗೆ ಅಂತ ಹೇಳ್ತಾನೆ. ಸರಿ ಪುರೋಹಿತ್ರೆ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಮಾಡೋಕ್ಕೆ ಅಂತ ಪುರೋಹಿತರು ಸ್ಟಾರ್ಟ್ ಮಾಡ್ತಾರೆ. ಬಾರಮ್ಮ ಮೀನಾ, ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿದ್ರೆ. ಇರ್ರಿ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಮಾಡ್ತಾ ಇರೋ ನಿಂತಿರ್ತಾರೆ. ನಾವ್ಯಾಕಮ್ಮ ಯಾರ್ದಾರ್ದೋ ಕೈ ಮುಕ್ಕೊಂಡು ನಿಂತ್ಕೋಬೇಕು, ಸುಮ್ಮನೆ ಇಟ್ಕೊಳ್ರಿ, ಪೂಜೆ ಮಾಡ್ತಾ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ. ಆರತಿ ತಗೊಳ್ರಿ ಅಂತ ಹೇಳಿದ್ರೆ. ಯಾಕಮ್ಮ ನೀವು ಸುಮ್ಮನೆ ತಗೊಳ್ರಿ ಅಂತ ಹೇಳ್ತಾರೆ. ಇನ್ನು ಆರತಿ ತಗೊಂಡು ಬೊಟ್ಟಿಕ್ಕಕ್ಕೆ ಅಂತ ಸೂರ್ಯನಿಗೆ ಮೀನಾ ಹೋದರೆ. ಯಾಕಮ್ಮ ಇದೆಲ್ಲ ಅಂತ ಹೇಳಿದ್ರೆ ಪೂಜಾರಿ, ಇಲ್ಲಪ್ಪ ಬೊಟ್ಟಿಕ್ಕೂರು ಒಳ್ಳೇದಾಗುತ್ತೆ, ಇಕ್ಕಿಸ್ಕೊಳಪ್ಪ ಅಂತ ಹೇಳ್ತಾರೆ. ಇನ್ನು ಬೊಟ್ಟೆಲ್ಲ ಇಕ್ಕಿದ್ಮೇಲೆ ಮೀನಾ ತಗೊಳ್ಳಮ್ಮ ಕಾರ್ಕಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಪೂಜಾರಿ ಕಾರ್ಕಿನ ಅವ್ರಿಗೆ ಮೀನಿನ ಕೈಗೆ ಕೊಡ್ತಾರೆ. ಏನಮ್ಮ ಮೀನಾ ನಿನ್ನ ಕೈ ಕೊಡ್ತಿದ್ದಾರೆ ಕಾರ್ಕಿನ, ಏಕಮ್ಮ ಅಂತ ಹೇಳಿದ್ರೆ. ಆಗ ಸೂರ್ಯ ಕೇಳಿದ್ರೆ. ಆಗ ಮೀನಾ ಈಸ್ಕೊಂಡು ಕೀನ ತಗೊಳ್ರಿ ಅಂತ ಹೇಳಿದ್ರೆ. ಆಗ ಕುಸುಮ, ಅಂದರೆ ಆ ಕಾರು ನಿಮಗೆ ಅಂತಲೇ ತಗೊಂಡಿರೋದು, ಈಸ್ಕೊಳ್ಳಿ ಕೀ ಅಂತ ಹೇಳ್ತಾರೆ. ಆಗ ಕೀ ಈಸ್ಕೊಂಡು ಮೀನಾ ಏನಮ್ಮ ಇದು ಅಂತ ಹೇಳಿದ್ರೆ. ಅಂದರೆ ನೀವು ಆಟೋ ಓಡಿಸ್ಕೊಂಡು ಕಷ್ಟಪಡ್ತಿದ್ರಲ್ವ, ಅದಕ್ಕೆ ಕಾರ್ನ ತಗೊಂಡಿದ್ದು ಅಂತ ಹೇಳಿದ್ರೆ. ಆಟೋ ಓಡಿಸ್ಕೊಂಡು ಯಾರತ್ತೆ ಕಷ್ಟಪಡ್ತಿದ್ದಾರೆ ಎಂದಿದ್ದು, ನನ್ನ ಅಣ್ಣ ತಮ್ಮದಿರಲ್ಲ ಆಟೋನೇ ಓಡಿಸ್ತಾ ಇರೋದಲ್ವಾ ಅಂತ ಹೇಳಿದ್ರೆ. ಆದರೆ ನಿಮಗೆ ಕಾರ್ ಅಂದರೆ ತುಂಬ ಇಷ್ಟ ಅಲ್ವ ರೀ, ಅದಕ್ಕೆ ಅಂತ ಹೇಳ್ತಾರೆ. ಅದು ಇಷ್ಟೆಲ್ಲ ದುಡ್ಡು ಏನು ಮಾಡಿದೆ ಅಂತ ಹೇಳಿದ್ರೆ. ಆಗ ಕನಕ, ಬಾವ ಹೂ ಕಟ್ಟಿದ್ದು ದುಡ್ಡಿತ್ತಲ್ಲ ಅದರಿಂದನೇ ತಗೊಂಡಿದ್ದು ಕಾರ್ನ ಅಂತ ಹೇಳ್ತಾಳೆ. ಆಗ ಏನಮ್ಮ
ಬೇಡಮ್ಮ ಮೀನಾ, ಎಲ್ಲನೂ ಕೊಟ್ಬಿಟ್ಟೇನಮ್ಮ ಅಂತ ಹೇಳಿದ್ರೆ, ಎಲ್ಲಮ್ಮ ನೀನು ಕಷ್ಟಪಟ್ಟಿರೋ ದುಡ್ಡು ಅಂತ ಹೇಳಿದ್ರೆ, ರೀ ನಾನು ಮನೇಲೇ ಕೂತಿದ್ದೆ ಅಂತ ಹೂವಿನ ಅಂಗಡಿ ಇಟ್ಕೊಟ್ರಿ, ನಾನು ಮನೇಲೇ ಇದ್ದೆ ಅಂತ ಅಲ್ವಾ ನೀವು ಆರ್ಡ್ರ್ ತೊಗೊಬಂದಿದ್ದು, ನಿಮ್ಮಿಂದನೇ ಅಲ್ವಾ ಇದೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಕೀನ ಕೊಡ್ತಾಳೆ. ಹಂಗೆ ಪೂಜಾರಿ ಏನಾಗಲ್ಲ ಒಳ್ಳೇದಾಗುತ್ತೆ ತಗೊಳಪ್ಪ ಅಂತ ಹೇಳ್ಬಿಟ್ಟು, ಕುಸುಮಮ್ಮ ಕಾರ್ಗೆ ಮಾತ್ರ ಅಲ್ಲ ಈ ಆದರ್ಶ ದಂಪತಿಗಳಿಗೂ ದೃಷ್ಟಿ ತೆಗ್ದು ಕಳ್ಸಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಪೂಜಾರಿನ ಒಳಗಡೆ ಹೋದರೆ ಮೀನಂಗೆ ಸೂರ್ಯ, ಅಲ್ಲಮ್ಮ ನೀನು ಯಾಕಮ್ಮ ಇಷ್ಟೆಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡಿದೆ, ನೀನು ಹಿಡ್ಕೊಳ್ಬೇಕಲ್ವ ಅಂದರೆ, ಪರವಾಗಿಲ್ಲ ರೀ ನಿಮ್ಮ ಖುಷಿಗಿಂತ ಹೆಚ್ಚ ಅಂತ ಹೇಳ್ತಾಳೆ. ಆಗ ಕುಸುಮ ಒಂದು ಅರ್ಥದಲ್ಲಿ ನೋಡಿದ್ರೆ ನಮ್ಮ ಮನೆಯವರಿಂದನೇ ನಿಮ್ಮ ಕಾರು ಹೋಗಿದ್ದು ಅಂತ ಹೇಳ್ಬೇಕಾರೆ ಮೀನಾ, ಅಮ್ಮ ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇನ್ನು ಬಾವ ಕಾರಲ್ಲಿ ಒಂದು ರೌಂಡ್ ಹೋಗಿದ್ದು ಬರೋಗಿ ಅಂತ ಹೇಳಿದ್ರೆ, ಆಗ ಸರಿ ಅಂತ ಹೇಳಿಬಿಟ್ಟು ಮೀನನ್ನು ಕರ್ಕೊಂಡು ಸೂರ್ಯ ಕಾರಲ್ಲಿ ಕೂತ್ಕೊಳ್ಳೋಕ್ಕೆ ಹೋಗ್ತಾನೆ. ಇನ್ನು ಮೀನಾ ಹೋಗ್ಬಿಟ್ಟು ಡ್ರೈವರ್ ಡೋರ್ನ ತೆಗೆದ್ಬಿಟ್ಟು ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಸೂರ್ಯನ ಕೂರಿಸ್ಬಿಟ್ಟು ಅವಳು ಕೂತ್ಕೋತಾಳೆ. ನಾವು ಹೋಗಿದ್ದು ಬರ್ತೀವಮ್ಮ, ಬರ್ತೀನಿ ಕನಕ ಅಂತ ಹೇಳ್ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು, ಸರಿ ನಮ್ಮ ಹುಷಾರು ಅಂತ ಕುಸುಮ ಹೇಳ್ತಾರೆ. ಇನ್ನು ಅಲ್ಲಿಂದ ಸೂರ್ಯ ಮತ್ತು ಮೀನಾ ಹೊರಡ್ಬೇಕಾರೆ ಸೂರ್ಯ ತುಂಬ ಖುಷಿಯಾಗಿರ್ತಾನೆ. ಆಗ ಮೀನಾ, ಏನು ರೀ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ನೀವು ಅಂತ ಹೇಳಿದ್ರೆ, ಅಲ್ಲಮ್ಮ ಇವಾಗ ಏನು ಕಮ್ಮ ಬೇಕಾಗಿತ್ತು, ಕಾರು ಏನು ಕೊಡಿಸ್ತೇನೆ, ನೀವು ನನಗೂ ಅಂಗಡಿ ಏನು ಕಿಟ್ಕೊಟ್ರಿ ಅಂತ ಮೀನಾ ಕೇಳಿದ್ರೆ, ನೀನು ಯಾವಾಗಲೂ ಪಾತ್ರೆ ಕಸ ಅಂತ ನೋಡ್ಕೊಂಡಿರೋ ಕೈ ಹೂವು ನೋಡ್ಕೊಂಡಿರಲಿ ಅಂತ ಇಟ್ಕೊಟ್ಟೆ ಕಣಮ್ಮ ಅಂತ ಹೇಳಿದ್ರೆ, ಹಂಗೆ ರೀ ನಾನು ನಿಮ್ಮ ಖುಷಿ ಆಗಿರಲಿ ಅಂತ ಕಾರ್ ಕೊಡಿಸಿದ್ದು, ನಾನು ಹೊಸ ಕಾರ್ನೇ ಕೊಡ್ಸೋಣ ಅಂತ ನೋಡಿದೆ, ಆದರೆ ಅದು ತುಂಬ ಕಾಸ್ಟ್ಲಿ ಅಂದ್ಬಿಟ್ಟು ಇದನ್ನು ಕೊಡಿಸ್ತೇನೆ, ನೀವು ಇಷ್ಟಪಟ್ಟಿದ್ರಲ್ಲ ಅಂತ ಹೇಳ್ತಾಳೆ ಮೀನಾ. ಆದರೆ ಏನು ಇವತ್ತು ತುಂಬ ಮಳೆ ಬರೋ ಹಂಗಿದೆಯಲ್ವ ರೀ ಅಂತ ಹೇಳ್ತಾಳೆ ಮೀನಾಗ. ಎಲ್ಲಮ್ಮ ಮೋಡ ಇಲ್ಲ ಏನಿಲ್ಲ, ಹೆಂಗಮ್ಮ ಮಳೆ ಬರುತ್ತೆ ಅಂದರೆ, ನಾನು ಮಳೆ ಬರುತ್ತೆ ಅಂತ ಹೇಳಿದ್ದು ಬೇರೆ ಅರ್ಥದಲ್ಲಿ ರೀ ಅಂತ ಹೇಳಿದ್ರೆ, ಏನಮ್ಮ ಅದು ಅರ್ಥ ಅಂತ ಕೇಳ್ತಾನೆ. ಆಗ ಏನಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ, ಏನು ರೀ ಇವತ್ತು ನಮ್ಮ ಯಜಮಾನ್ರು ತುಂಬ ಖುಷಿಯಾಗಿದ್ದೀರಾಗ ಏನು ಕಣ್ಣಲ್ಲಿ ನೀರು ಬರ್ತಿದೆ, ಅದು ನಾಲ್ಗೆಗೂ ಮಧ್ಯ ದುಃಖ ಇಬ್ಬರನ್ನ ಹಾಕ್ಬಿಟ್ಟಿರ್ತಾನೆ ದೇವರು ಅಂತೇಳಿ, ಯಾರ್ರೀ ಅದು ಇಬ್ಬರು ಅಂತ ಕೇಳು ಅಂತ ಹೇಳ್ತಾನೆ. ಹಾಗೆ ಯಾರ್ರೀ ಅಂತ ಹೇಳಿದ್ರೆ, ದುಃಖ ಮತ್ತು ಖುಷಿ ಕಣಮ್ಮ ಅಂತ ಹೇಳಿದ್ರೆ, ತುಂಬ ದುಃಖ ಆದ್ರೂ ಮತ್ತು ತುಂಬ ಖುಷಿ ಆದ್ರೂ ನಾಲ್ಗೆಯಿಂದ ಮಾತೇ ಬರಲ್ಲಮ್ಮ, ನಾಲ್ಗೆ ಕಟ್ಟಾಕ್ಬಿಡುತ್ತೆ ಅಂತ ಹೇಳ್ತಾನೆ. ಹಾಗಾದರೆ ತುಂಬ ಖುಷಿಯಾಗಿದ್ದೀರ ರೀ ಅಂತ ಹೇಳ್ತಾನೆ. ಆಗ ಅಲ್ಲ ಕಣೆ ಮೀನಾ, ಮುಂದಿನ ಜನ್ಮದಲ್ಲೂ ನೀವೇ ನನ್ನ ಗಂಡ ಆಗಿ ಅಂತ ಹೇಳಿದ್ರೆ ಏನು ಹೇಳಲ್ವಲ್ಲೇ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ನೀವೇನಂತ ಆಶೀರ್ವಾದ ಮಾಡಿದ್ರಿ ನನಗೆ ಅಂತ ಮೀನಾ ಕೇಳಿದ್ರೆ, ಆಗ ಸೂರ್ಯ, ಮುಂದಿನ ಜನ್ಮದಲ್ಲಿ ನಿನ್ಗೆ ಒಳ್ಳೆ ಗಂಡ ಸಿಗಲಿ ಅಂತ ಮಾಡಿದೆ ಅಂತ ಹೇಳಿದ್ರೆ, ಅದಕ್ಕೆ ಮುಂದಿನ ಜನ್ಮದಲ್ಲೂ ನೀವೇ ಒಳ್ಳೆಯವರಾಗಿ ಉಟ್ಬಿಟ್ಟು ನನ್ನ ಗಂಡ ಆಗಿ ಅಂತ ಹೇಳಿದ್ರೆ, ಏನಮ್ಮ ನಿನ್ನ ಮಾತಿನ ಅರ್ಥ ಆಗ ನಾನು ಈ ಜನ್ಮದಲ್ಲಿ ಕಳ್ಬಡ್ಡಿ ಮಗ ಅಂತನಾ ಅಂತ ಕೇಳಿದ್ರೆ, ರೀ ಅದು ಹಂಗಲ್ಲ ರೀ, ನೀವು ಸಿಡುಕ್ಮುತ್ತಿ ಸಿದ್ದಪ್ಪ ಕೋಪಿಷ್ಟ ಇಷ್ಟ ಅಂತ ಹೇಳಿದ್ರೆ, ಏನಮ್ಮ ಇಷ್ಟೆಲ್ಲ ಬೈತಿದ್ಯಾ ಅಂತ ಹೇಳಿದ್ರೆ, ಮೂರಕ್ಕೂ ಒಂದೇ ಅರ್ಥ ರೀ ಅಂತ ಮೀನಾ ಹೇಳ್ತಾಳೆ. ಆಗ ಆಯಿತು ಬಿಡಮ್ಮ, ಇವತ್ತು ತುಂಬ ಖುಷಿಯಾಗಿದ್ದೀನಿ, ನಿನ್ನ ಮೇಲೆ ಕೋಪ ಮಾಡ್ಕೊಬಾರ್ದು ಅಂದ್ಕೊಂಡಿದ್ದೀನಿ, ಹೋಗಲಿ ಬಿಡು, ಆಯಿತು ನೀನು ಎಂದಂಗೆಲ್ಲ ಅನ್ಸ್ಕೋತೀನಿ ಬಿಡು ನಾನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹಂಗೆ ರೀ, ಸರಿ ನಡೀರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಮೀನಾ ಮತ್ತು ಸೂರ್ಯ. ಆವಾಗ ನಾನು ನಿನ್ಗೇನಾದರೂ ಕೊಡಿಸ್ಬೇಕಲ್ಲ ಮೀನಾ ಅಂತ ಹೇಳ್ಬಿಟ್ಟು, ಏನ್ರಿ ಕೊಡಿಸ್ತೀರಾ ಅಂತ ಖುಷಿಯಿಂದ ಕೇಳಿದ್ರೆ, MH ಅಂತ ಹೇಳಿದ್ರೆ, ಏನೋ MH ನನಗೆ ಕೊಡಿಸ್ತೀರಾ ಅಂತೇಳಿ, MH ಅಂದ್ರೆ ಅದಲ್ಲ ಅಮ್ಮ ಮಲ್ಲಿಗೆ ಹೂವು ಅಂತ ಹೇಳ್ತಾನೆ. ಆಗ ಹೌದಾ ಅಂತ ಹೇಳ್ಬಿಟ್ಟು ಮೀನನ್ನು ಖುಷಿ ಪಡ್ತಾಳೆ. ಸರಿ ಬಮ್ಮ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ಸೂರ್ಯ ಕಾರಲ್ಲಿ ಹೋಗ್ತಾ ಇರ್ತಾರೆ. ಇನ್ನು ಇಬ್ಬರು ಮಾತಾಡಿಕೊಂಡು ತುಂಬ ಖುಷಿಯಿಂದ ಮೀನಾ ಮತ್ತು ಸೂರ್ಯ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಪಾರ್ಟ್ 1 ಎಪಿಸೋಡ್ನ ಮುಗಿಸ್ತಿದ್ದೀವಿ, ಮತ್ತು ಪಾರ್ಟ್ 2ನ ಅಪ್ಲೋಡ್ ಮಾಡ್ತೀವಿ, ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್, ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ವೇಟಿಂಗ್ ಫಾರ್ ಪಾರ್ಟ್ 2.